ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಮತ್ತೆಲ್ಲ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾರೆ ಅವ್ರು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇವತ್ತು ಕೊಲ್ಲಾಪುರದಲ್ಲಿ ಇದೀವಿ ನೋಡಿ. ನಮ್ಮ ಕಾಕ ಇವತ್ತು ನೈಟ್ ಆಗಿದೆ ನೋಡಿ, ನೈಟು 7:30 ಆಗಿದೆ. ನಮ್ಮ ಕಾಕ ಚಿಕನ್ ತಂದಿದ್ದಾರೆ ಗಾಯ್ಸ್. ಚಿಕನಲ್ಲಿ ಚಿಕನ್ ರಸ ಯಾವ ಥರ ಮಾಡೋದು ಆ್ಯಂಡ್ ಚಿಕನ್ ಸುಕ್ಕ ಯಾವ ಥರ ಮಾಡ್ತಾರಂತ ನಮ್ಮ ಕಾಕನೇ ಮಾಡ್ತಿದ್ದಾರೆ ಇವತ್ತು. ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ನೋಡಿ ಬರೋಣ ಬನ್ನಿ. ಅವ್ರು ನ್ಯಾಚುರಲಾಗಿ ಮಿಕ್ಸಿ ಮಾಡಲ್ಲ ಗಾಯ್ಸ್, ಓನ್ಲಿ ಕೈಯಲ್ಲೇ ಎಲ್ಲನೂ ಬೆಳ್ಳುಳ್ಳಿ ಆಗಿರ್ಬೋದು ಎಲ್ಲನೂ ಕೈಯಲ್ಲಿ ಒಳ್ಳದಲ್ಲಿ ಕುಟ್ಟೆ ಮಾಡ್ತಾರೆ. ಬನ್ನಿ ಯಾವ ಥರ ಮಾಡ್ತಾರೆ ನೋಡ್ಕೊಂಡು ಬನ್ನಿ. ವಿಡಿಯೋನ ಸ್ಟಾರ್ಟ್ಲಿಂದ ಇಂಡ್ವರೆಗೂ ನೋಡಿ. ಯಾರನ್ನ ಚಾನಲ್ ನೋಡ್ತಾರೆ ಅವ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಕಾಕ ಎಲ್ಲ ಕೈಲೆಲ್ಲ ಕುಟ್ಟಿ ಮಾಡ್ತಿದ್ದಾರೆ ನೋಡಿ, ತಯಾರು ಮಾಡಿ. ಕೊಬ್ಬರಿ ಕೂಡ ಕೈಯಲ್ಲೇ ಕುಟ್ತಿದ್ದಾರೆ ನೋಡಿ. ನೋಡಿ ಇಲ್ಲಿ ಬೆಳ್ಳುಳ್ಳಿ ಬೇಕು, ಸ್ವಲ್ಪ ಎಷ್ಟು ಬೇಕಾದ ಅಷ್ಟು ಬೆಳ್ಳುಳ್ಳಿ ತೆಗೆದುಕೊಳ್ಳಿ. ಇವತ್ತು ಚಿಕನ್ ರೆಸಿಪಿ ಟೇಸ್ಟ್ ನೋಡಿ, ನಮ್ಮ ಕೈ ರುಚಿ, ಕಾಕನ ಕೈ ರುಚಿ ನೋಡಿ. ನಮ್ಮ ಕಾಕನ ಕೈ ರುಚಿ ಟೇಸ್ಟ್ ಮಾಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಕ್ಕೆ. ಅವತ್ತು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಚಿಕನ್ ರೆಸಿಪಿ ಮಾಡೋಕ್ಕೆ. ಎಣ್ಣೆ ಕೂಡ ಹಾಕಿದ್ದೀವಿ, ಎಣ್ಣೆಗೆ ಆರಾಮಾಗಿತ್ತು, ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀವಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆದ ತಕ್ಷಣ ನೋಡಿ ಇವಾಗ ಇದಕ್ಕೆ ಚಿಕನ್ಗೆ ಖಾರ, ಉಪ್ಪು, ಮಸಾಲೆ ಮತ್ತು ಅರಿಶಿಣ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ನೋಡಿ. ಈ ಥರ ಸ್ವಲ್ಪ ಚೂರು ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಎಲ್ಲ ಫ್ರೈ ಆದ ತಕ್ಷಣ ಚಿಕನ್ ಅದಕ್ಕೆ ಹಾಕ್ಬೇಕು ಇವಾಗ. ನೋಡಿ ಎಲ್ಲ ಮಿಕ್ಸ್ ಹೆಂಗೆ ಮಾಡ್ತಿದ್ದಾರೆ ಕಾಕ. ಇದು ಫ್ರೈ ಮಾಡೋಕ್ಕೆ, ಇದು ಸಾರು ಮಾಡೋಕ್ಕೆ ನೋಡಿ. ಅಂದರೆ ಸುಕ್ಕ ಮಾಡೋಕ್ಕೆ ಇದು ನೋಡಿ, ಇದು ಚಿಕನ್ ಸಾರು ಮಾಡೋಕ್ಕೆ. ನೋಡಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆವರೆಗೂ ಹೋಗೋವರೆಗೂ ಎಣ್ಣೆಲಿ ಹುರ್ಕೋಬೇಕು ನೋಡಿ, ಸ್ಲೋ ಗ್ಯಾಸ್ ಇಟ್ಟು. ನೋಡಿ ಇವಾಗ ಎಲ್ಲ ಹಸಿ ವಾಸನೆವರೆಗೂ ಹೋಯ್ತು. ಇವಾಗ ಬೆಳ್ಳುಳ್ಳಿ ಎಲ್ಲ ಸೆಳಗೆ ಫ್ರೈ ಆಗಿದೆ ನೋಡಿ, ಎಷ್ಟು ಕಮ್ಮಿ ಇದೆ ನೋಡಿ. ಇವಾಗ ಚಿಕನ್ ಹಾಕ್ತಿದ್ದೀವಿ ನೋಡಿ. ಇವಾಗ ಚಿಕನ್ ಹಾಕ್ಬೇಕು ನೋಡಿ, ಚಿಕನ್ ಹಾಕ್ತಿದ್ದೀವಿ. ಚಿಕನ್ ಹಾಕಬೇಕು ಅದಾದ ತಕ್ಷಣ ನೋಡಿ ಇವಾಗ ಸುಡುತ್ತೆ ಅಲ್ವಾ, ಅದಕ್ಕೆ ಪಕ್ಕ ಹಿಡ್ಕೊಂಡು ತಿರುಗಿಸಿ, ಮತ್ತು ಹಾಗೆ ತಿರುಗಿಸಿರ ಕೈ ಸುಡುತ್ತೆ ನೋಡಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಬೇಕು. ಇವಾಗ ಮಿಕ್ಸ್ ಮಾಡಿ ಚೂರು ಜಾಸ್ತಿ ಹೋಗ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಕುದಿಸ್ಬೇಕು ನೋಡಿ. ಇದೆಲ್ಲ ಹೋಗಿ ಸ್ವಲ್ಪ ಚೂರು ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು ಇದಕ್ಕೆ. ಅದು ಉಳಿತಲ್ಲ ಚೂರು ನೀರು, ಮಸಾಲೆ ಎಲ್ಲ ಅದು ನೀರು ಸ್ವಲ್ಪ ಚೂರು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ವೇಸ್ಟ್ ಮಾಡೋಕ್ಕೆ ಚೆಲ್ಲಕ್ಕೆ ಹೋಗಬೇಡಿ, ಅದಕ್ಕೆ ಬರಕ್ಕೆ ಬಿಡಿ, ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಯಾವ ಥರ ಗಮ್ಮಂತ ಆಗ್ತದೆ. ಇವಾಗ ಎಣ್ಣೆಲ್ಲ ಹ್ಯಾಂಗ್ ಬಿಟ್ಟಿದೆ ಚಿಕನ್. ಸ್ಲೋ ಗ್ಯಾಸ್ ಇಟ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಚೂರು ಕೊತ್ತಂಬರಿ ಹಾಕ್ಬೇಕು ನೋಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋದು ಕೊತ್ತಂಬರಿ. ಬೇಕಂದ್ರೆ ನಮಗೆ ಚೂರು ಹಾಕ್ತೀವಿ ಅಷ್ಟೇ, ಜಾಸ್ತಿ ಕೊತ್ತಂಬರಿ ಯೂಸ್ ಮಾಡೋಂಗಿಲ್ಲ ನಾವು. ಚೂರು ಹಾಕ್ಕೊಂಡಿದ್ದೀವಿ ನೋಡಿ ಕೊತ್ತಂಬರಿ. ಚೂರು ಕೊತ್ತಂಬರಿ ಹಾಕೊಂಡು ಮತ್ತೆ ಇದ್ರಿ ಬಿಸ್ಬೇಕು ನೋಡಿ. ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಚೂರು ಸ್ವಲ್ಪ ಮೇಲ್ಗಡೆ ಮುಚ್ಚಿ ಗ್ಯಾಸ್ ಸ್ಲೋ ಇಟ್ಟು ಬಿಡಬೇಕು ನೋಡಿ ಸ್ವಲ್ಪ ನೋಡಿ. ಇವಾಗ ನೀರು ಹಾಕ್ಬೇಕು ನೋಡಿ. ನೀರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ, ಅದನ್ನೇ ಮಸಾಲೆ ಕಲ್ಸಿರುತ್ತಲ್ಲ ಅದನ್ನೇ ನೀರು ಹಾಕಿ ಸ್ವಲ್ಪ ಅದರಲ್ಲಿ ಹಾಕ್ಕೊಂಡು ಅದಕ್ಕೆ ಹಾಕ್ಬೇಡಿ. ನೋಡಿ ಚಿಕನ್ ರಸ ಮಾಡ್ತಾ ಇದ್ದೀವಿ. ಇದು ಚಿಕನ್ ರಸ ಸಾರು ನೋಡಿ. ಇದು ನಮ್ಮ ಕಡೆ ಉತ್ತರ ಕನ್ನಡ ಗುಲ್ಬರ್ಗ ಸೈಡ್ ಒಣಗಿ ಅಂತೀವಿ ನೋಡಿ. ಚಿಕನ್ ಫ್ರೈ ಸುಕ್ಕ ಮಾಡಕ್ಕೆ ಇಟ್ಟಿದ್ದೀವಿ, ಇದಿಷ್ಟು ಸಾರು ಮಾಡಿದ್ದೀವಿ ನೋಡಿ. ಇವಾಗ ಮುಚ್ಚಿ ಬಿಡ್ಬೇಕು ನೋಡಿ 1-2 ಮಿನಿಟ್ 5 ಮಿನಿಟು ಸ್ಲೋ ಗ್ಯಾಸ್ ಇಟ್ಟು ಕುದಿಸ್ಬೇಕು. ಚೆನ್ನಾಗಿ ಕುದಿದ್ದು ಇವಾಗ ನೋಡಿ ಚಿಕನ್ ಸಾರು ರೆಡಿ ಆಯಿತು.
ಕುದಿಸಾಕಿಟ್ಟಿದ್ದೀವಿ ಕುದಿಯೋಕ್ಕೆ. ಇಲ್ಲ ಇವಾಗ ಚಿಕನ್ ಫ್ರೈ ಮಾಡಿ ಸುಕ್ಕ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ಚಿಕನ್ ಫ್ರೈ ಸುಕ್ಕ ಮಾಡೋಕ್ಕೆ ಫಸ್ಟ್ ಎಣ್ಣೆ ಹಾಕೋಬೇಕು ನೋಡಿ. ನಿಮ್ಗೆ ಎಷ್ಟು ಬೇಕಂತ ಅಷ್ಟು ಎಣ್ಣೆ ಹಾಕೋದು. ಸುಕ್ಕ ಮಾಡೋಕ್ಕೆ ಎಷ್ಟು ಬೇಕೋ ಜಾಸ್ತಿ ಎಷ್ಟು ಎಣ್ಣೆ ಹಾಕ್ತಾರೋ ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಗಾಯ್ಸ್ ನಮ್ಮ ಕಾಕ ಸಾಂಬಾರು ಮಾಡಿದ ನಮ್ಮ ಚಿಕ್ಕಿ ನೋಡುತ್ತೆ ಸರ್. ಟೇಸ್ಟ್ ನೋಡ್ತಿದ್ದಾರೆ ನೋಡಿ ಚೆನ್ನಾಗ್ಯದ. ಹಾಂ ಉಪ್ಪ ಖಾರ ನೋಡಿ ಇವಾಗ ಚಿಕನ್ ಸುಕ್ಕ ಮಾಡೋಕ್ಕೆ ಫಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ ನೋಡಿ. ಎಣ್ಣೆ ಬಿಸಿ ಆಯಿತು. ಎಣ್ಣೆ ಬಿಸಿ ಆಗೋವರೆಗೂ ನಿಂದಿರ್ಬೇಕು. ಎಣ್ಣೆ ಬಿಸಿ ಆದಗಳೇ ನೋಡಿ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತೆ ಮನೇಲಿ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಿ ನೋಡಿ. ಎಣ್ಣೆ ಕಾಯ್ತು ನೋಡಿ. ಇವಾಗ ಕೊತ್ತಂಬರಿ ಹಾಕಿದ್ದೀವಿ, ಬೆಳ್ಳುಳ್ಳಿ ಹಾಕಿದ್ದೀವಿ ನೋಡಿ. ಎಲ್ಲ ಪೇಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀವಿ. ಸ್ವಲ್ಪ ಅದು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಗ್ಯಾಸ್ ಬೇಯಿಸ್ಬೇಕು ನೋಡಿ. ನೋಡಿ ಇವಾಗ ಬೆಳ್ಳುಳ್ಳಿ ಕೂಡ ಫ್ರೈ ಆಯ್ತು, ಕೆಂಪಾಗೈತೆ ನೋಡಿ. ಇವಾಗ ಚಿಕನ್ ಹಾಕ್ತಾ ಇದ್ದೀವಿ. ಇಟ್ಕೊಳ್ಳಿ. ನೋಡ್ತೀನಿ ನೋಡಿ ಇಲ್ಲಿ ಚಿಕನ್ ಸುಕ್ಕ ರೆಡಿ ಆಗಿದೆ. ಅಲ್ಲಿ ಸಾರು ರೆಡಿ ಆಗಿದೆ, ಚಿಕನ್ ಸುಕ್ಕ ನೋಡಿ. ಇವಾಗ ಹಾಕಿದ್ರು ಅರ್ಧಟ್ಟು ಕೊಬ್ಬರಿ ಹಾಕ್ತಿದ್ವಿ ನೋಡಿ. ನೋಡಿ ಇವಾಗ ಹಾಕಿದ್ರು ಕೊಬ್ಬರಿ ಹಾಕ್ತಿದ್ವಿ ನೋಡಿ ಅರ್ಧಿದ್ದು. ನೋಡಿ ಚಿಕನ್ ಸಾರು ಕುದತ್ ನೋಡಿ ರೆಡಿ ಆಯ್ತು ನೋಡಿ. ಚಿಕನ್ ಸುಕ್ಕ ಕೂಡ ರೆಡಿ ಆಗ್ತಿದೆ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ಅದ ಕಲ್ಸಿರ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನೇ ಹಾಕೊಂಡ್ಬಿಡ್ಬೇಕು. ವೇಸ್ಟ್ ಮಾಡಬಾರ್ದೆಲ್ಲ. ನೋಡಿ ಇವಾಗ ಇದನ್ನೇ ನೀರು ಅದಕ್ಕೆ ಹಾಕ್ತಾ ಇದೀನಿ. ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಮಸಾಲೆ ಕಲಸಿ ಇರುತ್ತಲ್ಲ ಅದನ್ನೇ ನೀರು ಹಾಕಿ ಆಯ್ತು ನೋಡಿ. ಇವಾಗ ಕಂಪ್ಲೀಟ್ 2 ಮಿಕ್ಸ್ ಆಯ್ತು. ಇವಾಗ ಕುದಿಯೋಕೆ ಕುದಿಯೋದಾದ ತಕ್ಷಣ ಊಟ ಮಾಡೋದು ನೋಡಿ. ಚಿಕನ್ ಫ್ರೈ ಸುಕ್ಕ ನೋಡಿ ಗೈಸ್. ಚಿಕನ್ ಸಾರು ರೆಡಿ ಆಯ್ತು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾರೆ ಅವ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಹೆಂಗೆ ಅನಿಸ್ತಾ ಕಮೆಂಟ್ ಮಾಡಿ. ನಮ್ಮ ಗುಲ್ಬರ್ಗ ಸೈಡ್ ಇದಕ್ಕೆ ಒಣಗಿ ಅಂತ ಕರಿತೀವಿ. ನಿಮಗೆ ನಿಮ್ಮ ಕಡೆ ಯಾವ ಥರ ಏನಂತ ಕರಿತೀರಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಹೆಂಗೆ ಅನಿಸ್ತಾ ಕಮೆಂಟ್ ಮಾಡಿ. ಮತ್ತು ನಿಮಗೆ ಮುಂದಿನ ಸಿಗ್ನಲ್ಲಿವರೆಗೂ ಬಾಯ್ ಬಾಯ್.